ನಮಸ್ಕಾರ. 4ನೇ ಟಿ20 ಪಂದ್ಯದಲ್ಲಿ ಶಿವಂ ದುಬೆಯ ಸಿಡಿಲಬ್ಬರದ ಆಟ, ಕೊನೆಯಲ್ಲಿ ಸೋತಿತು ಟೀಂ ಇಂಡಿಯಾ. ನಂತರ ದಂಗಾದರು ಪಾಕ್ ದಿಗ್ಗಜರು, ನೀಡಿದರು ಸ್ಫೋಟಕ ಸ್ಟೇಟ್ಮೆಂಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ 4ನೇ ಟಿ20 ಪಂದ್ಯ ಸೋತ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ವಿಶಾಖಪಟ್ಟಣಂನ ಡಾಕ್ಟರ್ ವೈಎಸ್ ರಾಜಶೇಖರ ರೆಡ್ಡಿ ಸ್ಟೇಡಿಯಂನಲ್ಲಿ ನಡೆದ ಕಿವೀಸ್ ವಿರುದ್ಧದ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಪಂದ್ಯದಲ್ಲಿ ಟೀಂ ಇಂಡಿಯಾ 50 ರನ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ. ಈಗಾಗಲೇ ಸರಣಿಯ ಮೊದಲ 3 ಪಂದ್ಯಗಳನ್ನ ಗೆದ್ದುಕೊಂಡಿದ್ದ ಮೆನ್ ಇನ್ ಬ್ಲೂ ಪಡೆ ಸರಣಿಯನ್ನ 3-0 ಅಂತರದಿಂದ ಗೆದ್ದು ಬೀಗಿತ್ತು. ಇದ್ಯಾಗೂ ಟಿ20 ವರ್ಲ್ಡ್ ಕಪ್ ಮುನ್ನ ಎಕ್ಸ್ಪೆರಿಮೆಂಟ್ನಲ್ ಪಂದ್ಯವಾಗಿದ್ದ ಈ ಮ್ಯಾಚ್ನಲ್ಲಿ ಟೀಂ ಇಂಡಿಯಾ 50 ರನ್ಗಳ ಸೋಲೊಪ್ಪಿಕೊಂಡಿತ್ತಾದರೂ ಕೂಡ ಈ ಪಂದ್ಯದಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದಂತೂ ಸತ್ಯ ಸ್ನೇಹಿತರೆ. ಕೇವಲ 5 ಬ್ಯಾಟ್ಸ್ಮನ್ಗಳೊಂದಿಗೆ ಕಣಕ್ಕಿಳಿದಿದ್ದು ಕೂಡ ಟೀಂ ಇಂಡಿಯಾದ ಸ್ಟ್ರಾಟಜಿ ಅಂತಾನೆ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 215 ರನ್ ಕಲೆ ಹಾಕಿತು. ತಂಡದ ಪರ ಟಿಮ್ ಸಿಫರ್ಟ್ 62 ಹಾಗೂ ಡೆವಾನ್ ಕಾನ್ವೆ 44 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಅತ್ತ ಆರ್ಶದೀಪ್ ಸಿಂಗ್ ಹಾಗೂ ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಈ ಗುರಿಯನ್ನ ಬೆನ್ನಟ್ಟಿದಂತ ಟೀಂ ಇಂಡಿಯಾ ಕಳಪೆ ಆರಂಭವನ್ನ ಪಡೆದುಕೊಂಡಿತು. ಆದಿಯಾಗೂ ಮಿಡಲ್ ಓವರ್ನಲ್ಲಿ ಕಣಕ್ಕಿಳಿದ ಶಿವಂ ದುಬೆ ವಿಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದರು. ಕೇವಲ 15 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸಿ ವರ್ಲ್ಡ್ ರೆಕಾರ್ಡ್ ಕೂಡ ನಿರ್ಮಿಸಿದರು. ಆದಿಯಾಗೂ ಲೋವರ್ ಆರ್ಡರ್ ನಲ್ಲಿ ಬಂದ ಬ್ಯಾಟ್ಸ್ಮನ್ಗಳಿಂದ ಉತ್ತಮ ಸಾಥ್ ಸಿಗದ ಕಾರಣ ಟೀಂ ಇಂಡಿಯಾ 165 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಈ 4ನೇ ಟಿ20 ಪಂದ್ಯದಲ್ಲಿ 50 ರನ್ಗಳ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಅತ್ತ ಮಿಚೆಲ್ ಸ್ಯಾಂಟ್ನರ್ ಪ್ರಮುಖ 3 ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ. ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಟೀಂ ಇಂಡಿಯಾ ಈ ಪಂದ್ಯ ಸೋತಿರಬಹುದು, ಆದ್ಯಾಗೂ ಸರಣಿ ಗೆದ್ದಿದೆ ಮತ್ತು ಭಾರತದ ಇಂಟೆಂಟ್ ಸರಣಿ ಉದ್ದಕ್ಕೂ ಸ್ಪಷ್ಟವಾಗಿತ್ತು. ಅವರ ಬ್ಯಾಟಿಂಗ್ ನಲ್ಲಿ ಯಾವುದೇ ಕೊರತೆಗಳಿಲ್ಲ. ಇಶಾನ್ ಕಿಶನ್, ತಿಲಕ್ ವರ್ಮಾ ಇಲ್ಲದೇ ಇದ್ದರೂ ಕೂಡ ಟೀಂ ಇಂಡಿಯಾ ಎಷ್ಟು ಫೈಟ್ ನೀಡುತ್ತಿರುವುದು ನಿಜಕ್ಕೂ ಶಾಕ್ ಆಗುತ್ತಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇಂದಿನ ಪಂದ್ಯದಲ್ಲಿ ಶಿವಂ ದುಬೆ ಆಡಿದ ಆಟಕ್ಕೆ ಅವರೇ ಸಾಟಿ. 15 ಬಾಲ್ಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸುವುದು ನಿಜಕ್ಕೂ ಕಷ್ಟ, ಅದು ಚೇಸ್ ಮಾಡುವ ವೇಳೆ ಮತ್ತಷ್ಟು, ಆದರೂ ಅದನ್ನ ಅವರು ಮಾಡಿ ತೋರಿಸಿದ್ದಾರೆ. ಇದು ಟೀಂ ಇಂಡಿಯಾದ ಪ್ಯೂರ್ ಟ್ಯಾಲೆಂಟ್. ಹಾರ್ದಿಕ್ ಪಾಂಡ್ಯ ವರ್ಕ್ ಆಗದೇ ಇದ್ರೂ ಕೂಡ ಶಿವಂ ದುಬೆ ಕೆಲಸ ಮಾಡಿದರು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇದೇ ರೀತಿ ಪ್ರದರ್ಶನ ಭಾರತ ವರ್ಲ್ಡ್ ಕಪ್ ನಲ್ಲಿ ನೀಡಿದರೆ ಇವರು ಮತ್ತೊಂದು ಕಪ್ ಗೆಲ್ಲಲಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಹೇಗಿದ್ದರೂ ಸರಣಿ ಗೆದ್ದಿದ್ದ ಭಾರತಕ್ಕೆ ಇದೊಂದು ಪ್ರಾಯೋಗಿಕ ಪಂದ್ಯವಾಗಿತ್ತು. ಎಕ್ಸ್ಪೆರಿಮೆಂಟ್ ಮಾಡಲು ಇದೊಂದು ಬೆಸ್ಟ್ ಮ್ಯಾಚ್ ಆಗಿತ್ತು. ಅದನ್ನ ಟೀಂ ಇಂಡಿಯಾ ಇಂದು ಮಾಡಿ ತೋರಿಸಿದೆ. ಭಾರತ ಈ ಪಂದ್ಯ ಸೋತಿರಬಹುದು, ಆದ್ಯಾಗೂ ರಿಂಕು ಸಿಂಗ್ ಹಾಗೂ ಶಿವಂ ದುಬೆ ಮತ್ತು ಸಂಜು ಸ್ಯಾಮ್ಸನ್ ಅವರ ಆಟ ಮ್ಯಾನೇಜ್ಮೆಂಟ್ ಗೆ ಕಾನ್ಫಿಡೆನ್ಸ್ ತಂದು ಕೊಟ್ಟಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಶಿವಂ ದುಬೆ ಇಂದಿನ ಪಂದ್ಯದಲ್ಲಿ ವಿಸ್ಫೋಟಕ ಆಟವನ್ನ ಆಡಿದರು. ಅವರು ಕೊನೆ ಓವರ್ವರೆಗೂ ಕ್ರೀಸ್ ನಲ್ಲಿ ಇದ್ದಿದ್ದರೆ ಪಂದ್ಯವನ್ನ ಖಂಡಿತ ಭಾರತ ಗೆಲ್ಲುತ್ತಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದ್ಯಾಗೂ ಕಿವೀಸ್ ಮೊದಲ ಟಿ20 ಪಂದ್ಯ ಗೆದ್ದಿದೆ, ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.